ನಮಸ್ಕಾರ ಮೈಸೂರು. ನಾನಿವತ್ತು ನಿಮಗೊಂದು ಬ್ಯೂಟಿಫುಲ್ ಆಗಿ ಆರ್ಕಿಟೆಕ್ಟ್ ಡಿಸೈನ್ಡ್ 3 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೊಸ ಮನೆ ತೋರ್ಸೋಕ್ಕೆ ಹೊರಟಿದ್ದೀನಿ. ಇದು ಸ್ವಂತ ಕಟ್ಕೊಂಡಿರೋದು, ಮಾರ್ಲಿಕ್ಕೆ ಕಟ್ಟಿರೋದಲ್ಲ. ಕಾರಣಾಂತರದಿಂದ ಮಾರ್ತಾ ಇದ್ದಾರೆ. ಇದು 30-40 ಕಟ್ಟಿದ್ದಾರೆ. ಮುಡಾ ಅಪ್ರೂವ್ಡ್ ಲೇಔಟ್, ಈಸ್ಟ್ ಫೇಸಿಂಗ್ ಸೈಟ್ ಹಾಗೂ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟಿದ್ದಾರೆ. ಇದು ಫುಲ್ಲಿ ಫರ್ನಿಶ್ಡ್ ಮನೆ. ಸೊ ಕಂಪ್ಲೀಟ್ ಲಕ್ಸುರಿ ಫೀಚರ್ಸ್ ಇದೆ. ನಾನು ಒಳಗಡೆ ಹೋಗ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು 3 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೊಸ ಮನೆ. ನಾನು ಹೇಳ್ದಂಗೆ ಇದು ಸ್ವಂತ ಕಟ್ಕೊಂಡಿರುವಂತಹ ಮನೆ. ನಿಮಗೆ ಮನೆ ಮುಂದೆ ಒಂದು ಕಾರ್ ನಿಲ್ಲಿಸ್ಕೋಬೋದು, ಹಾಗೂ ಒಳಗಡೆ ಅಂದರೆ ಕಾಂಪೌಂಡ್ ಒಳಗಡೆನೂ ಸಹಿತ ಒಂದು ಕಾರ್ ನಿಲ್ಲಿಸೋಷ್ಟು ಸ್ಥಳಾವಕಾಶ ಇದೆ. ಇಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯೋ ನೀರಿನ ವ್ಯವಸ್ಥೆ, ಟಾರ್ ರೋಡ್, ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಫೆಸಿಲಿಟಿ ಆಗಿರುವಂತಹ ರೆಡಿ ಟು ಮೂವ್ ಇನ್ ಮನೆ. ಇಲ್ಲಿ ನಿಮಗೆ ಒಂದು 80% ಆಕ್ಯುಪೆನ್ಸಿ ಇದೆ. ಅಂದರೆ ಸುತ್ತಮುತ್ತ ಎಲ್ಲ ಮನೆಗಳಾಗಿದೆ. ಇದು KRS ರೋಡ್, ವೆರಿ ಕ್ಲೋಸ್ ಟು KBL ಸಿಲಿಕಾನ್ ಸಿಟಿ ಆಪೋಸಿಟಲ್ಲಿ ಬರುವಂತಹ ಒಂದು ಪ್ರೈವೇಟ್ ಲೇಔಟಲ್ಲಿ ಬರುವಂತಹ ಒಂದು ಬ್ಯೂಟಿಫುಲ್ 3 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೊಸ ಮನೆ. KRS ಮೇನ್ ರೋಡ್, ಬಸ್ತಿಪುರ, ಮೈಸೂರು. ಇದು ವೆರಿ ಕ್ಲೋಸ್ ಟು ಇನ್ಫೋಸಿಸ್ ಅಂತ ಹೇಳ್ಬೋದು, ಅಥವಾ NIE ಕಾಲೇಜ್ ಅಂತ ಹೇಳ್ಬೋದು. ಏನು ನೋಡ್ತಾ ಇದ್ದೀರಾ? ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ನೋಡಿದ್ರಿ. ಒಂದು ಕಾರ್ ಪಾರ್ಕಿಂಗ್ ನಿಲ್ಲಿಸೋಷ್ಟು ಸ್ಥಳಾವಕಾಶ ಇದೆ. ಮನೆ ಸುತ್ತಲೂ ಓಡಾಡುವಷ್ಟು ವಾಸ್ತು ಅನುಗುಣವಾಗಿ ಕಟ್ಟಿರುವಂತಹ ಮನೆ ನೋಡ್ಬೋದು. ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ಬಯೋಮೆಟ್ರಿಕ್ ಲಾಕ್ಸ್ ಹಾಕಿದ್ದಾರೆ. ಕಂಪ್ಲೀಟ್ ಲಕ್ಸುರಿ ಫೀಚರ್ಸ್ ಇರುವಂತಹ ಹೊಸ ಮನೆ ಸೇಲ್ಗಿದೆ. ಇದು ಮನೆ ಕಂಪ್ಲೀಟ್ ಟೀಕು ಡೋರ್ಸ್ ಆ್ಯಂಡ್ ವಿಂಡೋಸ್, ವಿಟ್ರಿಫೈಡ್ ಫ್ಲೋರಿಂಗ್, TV ಕ್ಯಾಬಿನೆಟ್, ವಾರ್ಡ್ರೋಬ್ಸ್, ಫಾಲ್ಸ್ ಸೀಲಿಂಗ್, ಮಾಡ್ಲ್ ಕಿಚನ್ ವಿತ್ ಚಿಮ್ನಿ. ಮನೆಗೆ ಸುತ್ತ CCTV ಕ್ಯಾಮ್ರಾ ಅಳವಡಿಸಿದ್ದಾರೆ. ಮತ್ತು ಎಲ್ಲ ರೂಮ್ಸ್ಗೂ ಕಾಟ್ ಫೆಸಿಲಿಟಿ, ಫ್ಯಾನ್ಸ್ ಮತ್ತು ಪ್ರೀಮಿಯಂ ಬಾತ್ರೂಮ್ ಫಿಕ್ಚರ್ಸ್ ಬಳಸಿರುವಂತಹ ಬ್ರ್ಯಾಂಡ್ ನ್ಯೂ ಹೊಸ ಮನೆ. ನೀವು ಈ ಮನೆಗೆ ಏನೂ ಹಾಕ್ಸ್ಕೊಳ್ಬೇಕು ಅಂತ ಇಲ್ಲ, ಕಂಪ್ಲೀಟ್ ರೆಡಿ ಟು ಮೂವ್ ಇನ್ ಮನೆ. ಸೊ ಇದು ಏನು ನೋಡ್ತಾ ಇದ್ದೀರಾ? ಲಿವಿಂಗ್ ಏರಿಯಲ್ಲಿ ಬರುವಂತಹ ಒಂದು TV ಕ್ಯಾಬಿನೆಟ್, ಅದರ ಪಕ್ಕದಲ್ಲೇ ನಿಮಗೆ ದೇವ್ರ ಮನೆ ಇದೆ. ಪ್ಲಸ್ ಇಲ್ಲಿ ಒಂದು ಫೌಂಟೇನ್ ಏರಿಯಾ ಮಾಡಿದ್ದಾರೆ ಹಾಲಲ್ಲಿ. ಸೊ ಇಲ್ಲಿ ನಿಮಗೆ ಸ್ಕೈಲಿಟ್ ಸಹಿತನೂ ಕೊಟ್ಟಿದ್ದಾರೆ ಬೆಳಕು ಬರಲಿಕ್ಕೆ, ವಿತ್ ವಾಟರ್ಫಾಲ್ಸ್, ವಿತ್ ಫೌಂಟೇನ್. ಲಿವಿಂಗ್ ಏರಿಯಾ ಪಕ್ಕನೇ ನಿಮಗೆ ದೇವ್ರ ಮನೆ ಬರುತ್ತೆ. ಕಂಪ್ಲೀಟ್ ಟೀಕುಡ್ ಇಂದ ಮಾಡಿರುವಂತಹ ದೇವ್ರ ಮನೆ. ಈಸ್ಟ್ ಫೇಸಿಂಗಿಗೆ ಬಾಗಿಲಿಟ್ಟಿದ್ದಾರೆ. ಬ್ಯೂಟಿಫುಲ್ ಲೈಟಿಂಗ್ ಅರೇಂಜ್ಮೆಂಟ್ಸ್. ಒಬ್ಬರು ಕೂತು ಪೂಜೆ ಮಾಡೋವಷ್ಟು ಸ್ಥಳಾವಕಾಶ ಇದೆ. ಸೊ ಇಲ್ಲಿ ನಿಮಗೆ ಓಪನ್ ಮಾಡ್ಲ್ ಕಿಚನ್ ಬರುತ್ತೆ ವಿತ್ ಡೈನಿಂಗ್ ಏರಿಯಾ. ಇಲ್ಲೊಂದು 4 ಸೀಟರ್ಸ್ ಡೈನಿಂಗ್ ಟೇಬಲ್ ಹಾಕ್ಕೊಳ್ಳಲಿಕ್ಕೆ ಸ್ಥಳಾವಕಾಶ ಇದೆ. ನಾನು ಹೇಳ್ದಂಗೆ CCTV ಕ್ಯಾಮ್ರಾನೇ ಅಳವಡಿಸಿದ್ದಾರೆ. ಸೊ ನಿಮ್ಮ ಕಿಚನನ್ನು ಇದ್ಕೊಂಡು ನೀವು ಯಾರು ಬಂದರು ಯಾರು ಹೋದರು ಅನ್ನೋದನ್ನು CCTVಯಲ್ಲಿ ಗಮನಿಸ್ಬೋದು. ಇಲ್ಲೇ ಪಕ್ಕದಲ್ಲೇ ನಿಮಗೊಂದು ಸಿಂಕ್ ಏರಿಯಾನೂ ಸಹಿತ ಕೊಟ್ಟಿದ್ದಾರೆ ವಿತ್ ಮಿರರ್. ಸೊ ನಿಮಗೆ L ಶೇಪಲ್ಲಿ ಮಾಡ್ಲ್ ಕಿಚನ್ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆನೂ ಸಹಿತ ನಿಮಗೆ
ಕಂಪ್ಲೀಟ್ ಸ್ಟೋರೇಜ್ ಫೆಸಿಲಿಟಿ. ಸೊ ಇಲ್ಲೂ ಸಹಿತ ನಿಮಗೆ ಒಂದು ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ಕಿಚನ್ ಪಕ್ಕದಲ್ಲೇ ನಿಮಗೆ ಯುಟಿಲಿಟಿ ಏರಿಯಾ ಸಹಿತನೂ ಪ್ರೊವೈಡ್ ಮಾಡಿದ್ದಾರೆ. ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ ಅಳವಡಿಸಿದ್ದಾರೆ. ಇಲ್ಲೂ ನಿಮಗೊಂದು ವಾಷಿಂಗ್ ಮಿಷಿನ್ ಇಟ್ಕೋಬೋದು ಅಥವಾ ವಾಷಿಂಗ್ ಪಾಯಿಂಟ್ ಸಹಿತನೂ ಕೊಟ್ಟಿದ್ದಾರೆ. ನಾನು ಹೇಳ್ದಂಗೆ ಮನೆ ಸುತ್ತಲೂ ಓಡಾಡಲಿಕ್ಕೆ ಸ್ಥಳಾವಕಾಶ ಇದೆ. ಸೊ ಓಪನ್ ಮಾಡಲ್ ಕಿಚನ್ ವಿತ್ ಚಿಮ್ನಿ ಸಹಿತನೂ ಫಿಟ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೊಂದು ಮೆಟ್ಲ ಕೆಳಗಡೆ ಒಂದು ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ, ಪ್ಲಸ್ UPS ಪಾಯಿಂಟ್ ಇದೆ. ಹಾಗೂ ಇಲ್ಲೂ ಸಹಿತ ವಾಷಿಂಗ್ ಮಿಷಿನ್ಗೆ ಇಟ್ಕೊಳ್ಳಿಕ್ಕೆ ಒಂದು ಪಾಯಿಂಟ್ ಮಾಡಿದ್ದಾರೆ, ಇನ್ಲೆಟ್ ಔಟ್ಲೆಟ್ ಹಾಗೂ ಎಲೆಕ್ಟ್ರಿಕ್ ಪಾಯಿಂಟ್. ಸೊ ಇದ್ರ ಪಕ್ಕದಲ್ಲೇ ನಿಮಗೆ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಸೊ ಕಂಪ್ಲೀಟ್ ವೆಸ್ಟರ್ನ್ ಕ್ಲಾಸೆಟ್, ಸಿಂಕ್, ಶವರ್ ಮತ್ತು ಮಿರರ್, ಟವಲ್ ರಾಡ್ಸ್ ಎಲ್ಲನೂ ಅಳವಡಿಸಿದ್ದಾರೆ. ನೀವೇನೂ ಬಂದು ಮಾಡಿಸ್ಕೋಬೇಕು ಅಂತ ಪ್ರಮೇಯನೇ ಇಲ್ಲ. ಸೊ ಇಲ್ಲೊಂದು ವೆಂಟಿಲೇಷನ್ಗೆ ಕಿಟಕಿ ಸಹಿತನೂ ಕೊಟ್ಟಿದ್ದಾರೆ. ಎಲ್ಲ ಗೆಬ್ರೆಟ್ ವೆಸ್ಟರ್ನ್ ಕ್ಲಾಸೆಟ್ ಬಳಸಿದ್ದಾರೆ ಮತ್ತು ಜಾಗ್ವಾರ್ ಶವರ್ ಟ್ಯಾಪ್ಸ್ನ ಬಳಸಿದ್ದಾರೆ. ಸೊ ಇದ್ರ ಪಕ್ಕದಲ್ಲೇ ನಿಮಗೆ ಒಂದು ಫಸ್ಟ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಸೊ ಇಲ್ಲೊಂದು ಸ್ಟೋರೇಜ್ ಫೆಸಿಲಿಟಿ ಬರುತ್ತೆ. ಎಲ್ಲ ರೂಮ್ಸ್ಗೂ ಕಾಟ್ ಫೆಸಿಲಿಟಿ ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್, ಅಂದರೆ ಕಾಟ್ ಕೆಳಗಡೆ ಸ್ಟೋರೇಜ್ ಫೆಸಿಲಿಟಿ ಸಹಿತನೂ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡ್ಬೋದು, ನಿಮಗೆ ಕಾಟ್ ಹಾಕಿದ ಮೇಲೂ ಸಹಿತ ನಿಮಗೆ ರೂಮಲ್ಲಿ ಓಡಾಡಲಿಕ್ಕೆ ಎಲ್ಲೂ ನಿಮಗೆ ಕಂಜೆಸ್ಟೆಡ್ ಅಂತ ಅನಿಸಲ್ಲ. ನಿಮಗೆ ಒಂದು ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದಾರೆ, ಅಂದರೆ ಮಿರರ್. ಸೊ ನಿಮಗೆ ಇದನ್ನು ಕ್ಲೋಸ್ ಮಾಡಿಕೊಂಡ್ರೆ ನಿಮಗೆ ಮಿರರ್ ಇರೋದೇ ಗೊತ್ತಾಗಲ್ಲ. ಸೊ ನಿಮಗೇನಾಗುತ್ತೆ, ಇದು ಒಂದು ಜಾಗ ಉಳಿಸ್ಲಿಕ್ಕೆ ಒಂದು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿರುವಂತಹ ಒಂದು ಡ್ರೆಸ್ಸಿಂಗ್ ಯೂನಿಟ್. ಸೊ ಕಂಪ್ಲೀಟ್ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ, ಅಂದರೆ ವಾರ್ಡ್ರೋಬ್ಸ್, ಒಂದು 30-40ಲಿ ಒಳ್ಳೆ ಪ್ಲ್ಯಾನಿಂಗ್ ಮಾಡಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದು ವಾಸ್ತು ಅನುಗುಣವಾಗಿ ಕಟ್ಟಿರುವಂತಹ ಮನೆ. ಸೊ ನಾವೀಗ ಗ್ರೌಂಡ್ ಫ್ಲೋರ್ ನೋಡಿದ್ವಿ, ಈಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇದಕ್ಕೆ ಆ್ಯಂಟಿ ಸ್ಕಿಡ್ ಗ್ರನೈಟ್ ಸ್ಟೆಪ್ಸ್ ಬಳಸಿದ್ದಾರೆ ಹಾಗೂ ಸ್ಟೀಲ್ ರೇಲಿಂಗ್ಸ್ ವಿತ್ ಗ್ಲಾಸ್. ನೋಡ್ಬೋದು, ಕಂಪ್ಲೀಟ್ ಟೈಲ್ಸ್ ಪ್ರೊವೈಡ್ ಮಾಡಿದ್ದಾರೆ ವಾಲ್ಗೆ. ಸೊ ನಾವೀಗ ಫಸ್ಟ್ ಫ್ಲೋರಲ್ಲಿದ್ದೀವಿ. ಸೊ ಇದು ನಿಮಗೊಂದು ಕಾಮನ್ ಏರಿಯಾ. ಇದನ್ನು ಅವರು ಪ್ರೊಜೆಕ್ಟ್ರ್ ಯೂಸ್ ಮಾಡೋಂಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮ್ಗೇನು ಎದುರುಗಡೆ ಕಾಣ್ತಾ ಇದೆ ಅದನ್ನು ಸ್ಕ್ರೀನ್ ಥರ ಬಳಸ್ಬೋದು. ಸೊ ಪ್ರೊಜೆಕ್ಟ್ ಇಟ್ಕೊಳ್ಳಿಕ್ಕೂ ಸಹಿತ ಒಂದು ಪ್ರಾವಿಷನ್ ಮಾಡಿದ್ದಾರೆ, ಅದನ್ನು ತೋರಿಸ್ತೀನಿ.
ಇದು ಮಾಸ್ಟರ್ ಬೆಡ್ರೂಮ್ ಅಂತ ಕರಿಬೋದು. ಭಾಳ ಲಕ್ಸುರಿ ಫೀಚರ್ಸ್ ಇರುವಂತಹ ಮಾಸ್ಟರ್ ಬೆಡ್ರೂಮ್. ಕಂಪ್ಲೀಟ್ ಫಾಲ್ಸ್ ಸೀಲಿಂಗ್ ವಿತ್ ಸ್ಟೋರೇಜ್ ಫೆಸಿಲಿಟಿ, ಡ್ರೆಸ್ಸಿಂಗ್ ಯೂನಿಟ್ ವಿತ್ ಟಿ ವಿ ಕ್ಯಾಬಿನೆಟ್, ಪ್ಲಸ್ ವಾಕ್-ಇನ್ ವಾರ್ಡ್ರೋಬ್, ಅಟ್ಯಾಚ್ಡ್ ಬಾತ್ರೂಮ್. ಸೊ ಎರಡೂ ಸೈಡು ನಿಮಗೆ ವಾರ್ಡ್ರೋಬ್ಸ್ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಪಲ್ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ಎಲ್ಲ ರೂಮ್ಸ್ಗೂ ಸಹಿತ ಡಿಫ್ರೆಂಟ್ ಥೀಮ್ ಕಾನ್ಸೆಪ್ಟ್ ಅಂದರೆ ಕಲರಿಂಗ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಸೊ ಇದು ಸಹಿತ ನಿಮಗೆ ಒಂದು ಡ್ರೆಸ್ಸಿಂಗ್ ಯೂನಿಟ್. ಸೊ ಇದನ್ನು ಓಪನ್ ಮಾಡಿಕೊಂಡ್ರೆ ನಿಮಗೆ ಮಿರರ್ ಕಾಣುತ್ತೆ, ಪ್ಲಸ್ ಹಂಗೆ ಕ್ಲೋಸ್ ಮಾಡ್ಕೋಬೋದು. ಎಲ್ಲನೂ ಸಾಫ್ಟ್ ಕ್ಲೋಸಿಂಗ್ ಇರುವಂತಹ ವಾರ್ಡ್ರೋಬ್ಸ್. ಇಲ್ಲೂ ಕನ್ಸೀಲ್ಡ್ ಆಗಿರುವಂತಹ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಇದನ್ನು ಡೋರ್ ಓಪನ್ ಮಾಡಿದ್ರೆ ನಿಮಗೆ ಇಲ್ಲೂ ಸಹಿತ ನಿಮಗೆ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದರೆ, ವಾಕ್-ಇನ್ ವಾರ್ಡ್ರೋಬ್. ನಿಮಗೆ ಸಾಕಷ್ಟು ವಸ್ತುಗಳನ್ನ ಇಟ್ಕೊಳ್ಳಿಕ್ಕೆ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ಇಲ್ಲಿ ನಿಮಗೊಂದು ಬ್ಯೂಟಿಫುಲ್ ಆಗಿರುವಂಥ ಸ್ಟೋರೇಜ್ ಫೆಸಿಲಿಟಿ ಹಾಗೂ ಒಂದು ಮಿರರ್ ವಿತ್ ಸಿಂಕ್, ಅದರ ಕೆಳಗಡೆ ಸಹಿತ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ಈ ರೂಮ್ಗೆ ಕಲರ್ ಕಾಂಬಿನೇಷನ್ಗೆ ಸೊ ಎಲ್ಲನೂ ಒಂದು ಯುನೀಕಾಗಿ ಮಾಡಿದ್ದಾರೆ. ಸೊ ಇದು ಅಟ್ಯಾಚ್ಡ್ ಬಾತ್ರೂಮ್. ಕಂಪ್ಲೀಟ್ ಟವಲ್ ರಾಡಿಂದ ಹಿಡಿದು ನಿಮಗೆ ವೆಸ್ಟರ್ನ್ ಕ್ಲಾಸೆಟ್ ಪ್ಲಸ್ ಶವರ್, ಪ್ಲಸ್ ಇದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಬಾತ್ ಟಬ್ನ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ಪ್ರೀಮಿಯಂ ಬಾತ್ರೂಮ್ ಫಿಕ್ಚರ್ಸ್ನ ಬಳಸಿದ್ದಾರೆ. ಮತ್ತು ಪ್ಲಸ್ ರೂಫ್ವರೆಗೂ ನಿಮಗೆ ಟೈಲ್ಸ್ನ ಫಿಕ್ಸ್ ಮಾಡಿದ್ದಾರೆ. ಸೊ ನಿಮಗೆ ಕ್ಲೀನಿಂಗ್ಗೆ ಯಾವುದು ತೊಂದರೆ ಆಗೋಲ್ಲ, ಕ್ವಿಕ್ಕಾಗಿ ಕ್ಲೀನ್ ಮಾಡ್ಕೋಬೋದು ಟೈಲ್ಸ್ ಇದ್ದರೆ. ಸೊ ನಾನು ಹೇಳ್ದಂಗೆ ಕಾಟ್ ಕೆಳಗಡೆ ನಿಮಗೆ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ಗೆ ನಿಮಗೆ ಒಂದು ಟೇಬಲ್ ಸಹಿತನೂ ಪ್ರೊವೈಡ್ ಮಾಡಿದ್ದಾರೆ. ಸೊ ಎದುರುಗಡೆನೂ ನಿಮಗೆ ಒಂದು ಸ್ಟಡಿ ಯೂನಿಟ್ ವಿತ್ ಸ್ಟೋರೇಜ್ ಫೆಸಿಲಿಟಿ ಪ್ಲಸ್ ವಾರ್ಡ್ರೋಬ್. ಸೊ ನಿಮ್ಗೆ ಏನು ಎದುರುಗಡೆ ಕಾಣ್ತಾ ಇದೆ ಅದು ಒಂದು ಟೇಬಲ್ ಸಹಿತನೂ ಟೇಬಲ್ ಥರ ಬಳಸ್ಕೋಬೋದು. ಬೇಡ ಅಂದರೆ ನಿಮಗೆ ಕ್ಲೋಸ್ ಮಾಡಿ ಇಟ್ಕೋಬೋದು. ಸೊ ನಾನು ಹೇಳ್ದಂಗೆ ನಿಮಗೆ ಇದು ಪ್ರೊಜೆಕ್ಟರ್ ಥರ ಬಳಸ್ಬೋದು. ಏನು ಮೇಲ್ಗಡೆ ನೋಡ್ತಾ ಇದ್ದೀರಾ ಅದು ಅಲ್ಲಿ ಪ್ರೊಜೆಕ್ಟ್ ಇಟ್ಕೊಂಡು ಈ ಎದುರುಗಡೆ ಕಾಣ್ತಾ ಇರೋ ಸ್ಕ್ರೀನ್ನ ಪ್ರೊಜೆಕ್ಟರ್ ಥರ ಬಳಸ್ಬೋದು. ಸೊ ಆ ಕಾನ್ಸೆಪ್ಟಲ್ಲಿ ಈ ಕಾಮನ್ ಏರಿಯಾನ ಮಾಡಿದ್ದಾರೆ. ಸೊ ಈ ಮನೆಯ 3ನೇ ಬೆಡ್ರೂಮ್ ನಿಮಗೆ ತೋರಿಸ್ತಾ ಇರೋದು. ಇದು ಕೂಡ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ. ಕಂಪ್ಲೀಟ್ ಫಾಲ್ ಸೀಲಿಂಗ್ ವಿತ್ ಕಾಟ್ ಫೆಸಿಲಿಟಿ. ಇನ್ನೂ ಒಂದು ಸಣ್ಣ ಪುಟ್ಟ ಕಾಮಗಾರಿಗಳು ಪೆಂಡಿಂಗ್ ಇದೆ. ಸೊ ಅದಕ್ಕೆ ಹೆಡ್ ರೆಸ್ಟ್ ಬರುತ್ತೆ ಕಾಟ್ಗೆ. ಸೊ ಅದನ್ನೆಲ್ಲ ನಿಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇನ್ನೂ ಒಂದು ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ. ಸೊ ಮನೆ ಫೈನಲೈಸ್ ಆದ ತಕ್ಷಣ ಇನ್ನೊಂದು ಕೋಟ್ ಪೇಂಟಿಂಗ್ ಮಾಡಿ ಕೊಡ್ತಾರೆ ಓನರು. ಸೊ ಸಾಕಷ್ಟು ನಿಮಗೆ ಸ್ಟೋರೇಜ್ ಫೆಸಿಲಿಟಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದರ ಪಕ್ಕದಲ್ಲೇ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಇದಕ್ಕೂ ಸಹಿತ ವೆಸ್ಟರ್ನ್ ಕ್ಲಾಸೆಟ್, ಸಿಂಕ್, ಮಿರರ್, ಟವಲ್ ರಾಡ್ಸ್ ಪ್ಲಸ್ ಸೋಪ್ ಹೋಲ್ಡರ್. ಸೊ ಎಲ್ಲನೂ ಕಂಪ್ಲೀಟಾಗಿ ಫಿಕ್ಸ್ ಮಾಡಿದ್ದಾರೆ. ನಾನು ಹೇಳ್ದಂಗೆ ಇದು ಸ್ವಂತಕ್ಕೆ ಮಾಡಿಕೊಂಡಿರುವಂತಹ ಮನೆ. ಈ ರೂಮ್ಗೊಂದು ಎಕ್ಸ್ಕ್ಲೂಸಿವ್ ಬಾಲ್ಕನಿ ಬರುತ್ತೆ. ಒಂದು ಸಾಯಂಕಾಲ ಈವ್ನಿಂಗ್ಸ್ ಟೈಮ್ಸ್ ನೀವು ಸ್ಪೆಂಡ್ ಮಾಡಲಿಕ್ಕೆ ಒಂದು ಜಾಗ. ಎಲ್ಲ ಯುರೋಪಾ ಲಾಕ್ಸ್ನೇ ಬಳಸಿದ್ದಾರೆ. ಎಲ್ಲೂ ಕ್ವಾಲಿಟಿ ಕ್ವಾಂಟಿಟಿಲಿ ಕಾಂಪ್ರಮೈಸ್ ಮಾಡಿಲ್ಲ. ಪ್ಲಸ್ ಒಂದು ಕಾಮನ್ ಬಾಲ್ಕನಿ ಸಹಿತನೂ ಪ್ರೊವೈಡ್ ಮಾಡಿದ್ದಾರೆ. ಇದು ಕೂಡ ಭಾಳ ವಿಶಾಲವಾಗಿರುವಂತಹ ಬಾಲ್ಕನಿ. ಸೊ ಆಂಟಿಸ್ಕಿಡ್ ಗ್ರನೈಟ್ ಸ್ಟೆಪ್ಸ್ ಬಳಸಿದ್ದಾರೆ. ಸೊ ನಾನು ಏನು ಹೇಳಿದೆ ನಿಮಗೆ ಅದು KRS ಮೇನ್ ರೋಡ್.
ಸೊ ಅಲ್ಲಿಂದ ಭಾಳ ಹತ್ತಿರವಾಗಿ ಒಂದು 300 ಮೀಟರ್ಸ್ ಡಿಸ್ಟೆನ್ಸಲ್ಲಿಂದ ಬರುವಂತಹ ಇದು ಒಂದು ಪ್ರೈವೇಟ್ ಲೇಔಟ್. ಸೊ ಸುತ್ತಗಳು ಮನೆಗಳಾಗಿದೆ. ಸೊ ನಾನು ಹೇಳ್ದಂಗೆ 80% ಆಕ್ಯುಪೆನ್ಸಿ ಇದೆ ಈ ಲೇಔಟಲ್ಲಿ. ಸೊ ನಾವೀಗ ಫಸ್ಟ್ ಫ್ಲೋರ್ ನೋಡಿದ್ವಿ, ಈಗ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ವಿ, ಅಂದರೆ ಟೆರೇಸ್ ಏರಿಯಾ. ಸೊ ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ ಟೆರೇಸ್ ಏರಿಯಾ. ನಾರ್ಮಲಿ ಟೆರೇಸಲ್ಲಿ ಏನೂ ಇರಲ್ಲ, ವಾಟರ್ ಟ್ಯಾಂಕ್ ಒಂದಿರುತ್ತೆ. ಬಟ್ ಇವರು ಭಾಳ ವಿಶೇಷವಾಗಿ ಖರ್ಚು ಮಾಡಿದ್ದಾರೆ. ಸೊ ಇದಕ್ಕೊಂದು ಟೀಕು ಡೋರ್ ಪ್ಲಸ್ ಸೇಫ್ಟಿ ಡೋರ್ ಸಹಿತನೂ ಬಳಸಿದ್ದಾರೆ. ಸೊ ಇದೇ ನಾನು ಹೇಳಿದ್ದು ಒಂದು ವಿಶೇಷತೆ. ಟೆರೇಸ್ ಏರಿಯಲ್ಲಿ ಒಂದು ಕ್ಯಾನೋಪಿ ಏರಿಯಾ ಮಾಡಿದ್ದಾರೆ, ಫೌಂಟೇನ್ ಕೊಟ್ಟಿದ್ದಾರೆ, ಪ್ಲಸ್ ಆ್ಯಂಟಿಸ್ಕಿಡ್ ಟೈಲ್ಸ್ ಬಳಸಿದ್ದಾರೆ, ಬ್ಯೂಟಿಫುಲ್ ಲೈಟಿಂಗ್ಸ್. ಸೊ ನಿಮಗೆ ಈವ್ನಿಂಗ್ ಟೈಮ್ಸ್ ಒಂದು ಕ್ವಾಲಿಟಿ ಟೈಮ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಲಿಕ್ಕೆ ಭಾಳ ವಿಶೇಷವಾಗಿ ಮಾಡಿರುವಂತಹ ಒಂದು ಬ್ಯೂಟಿಫುಲ್ 3 ಬೆಡ್ರೂಮ್ ಆರ್ಕಿಟೆಕ್ಟ್ ಡಿಸೈನ್ ಮನೆ. ಸೊ ಇಲ್ಲೂ ಸಹಿತ ನೀವು ಒಂದು ಸಿಟ್ಔಟ್ ಏರಿಯಾ ಮಾಡಿದ್ದಾರೆ ವಿತ್ ಕ್ಯಾನೋಪಿ. ಸೊ ನೀವೇನಾದ್ರು ಒಂದು ಫಂಕ್ಷನ್ನು, ಬರ್ಡೇ ಪಾರ್ಟಿ ಅಥವಾ ಕಿಟಿ ಪಾರ್ಟೀಸ್ ಮಾಡಬೇಕು ಅಂದರೆ ಒಂದು ಸೂಕ್ತವಾದ ಜಾಗ. ಇಲ್ಲಿ ನಿಮಗೆ ಒಂದು ಫೈರ್ವುಡ್ಗೆ ಜಾಗನೂ ಪ್ರೊವೈಡ್ ಮಾಡಿದ್ದಾರೆ. ಇನ್ನೊಂದು ವಿಶೇಷತೆ ಇದೆ ಮನೆಯದು. ಮಕ್ಳಿಗೆ ನಾರ್ಮಲಿ ಆಚೆ ಕಡೆ ರೈನ್ ಡ್ಯಾನ್ಸಿಂಗ್ ಇಷ್ಟಪಡ್ತಾರೆ. ಸೊ ಆ ಕಾನ್ಸೆಪ್ಟಲ್ಲಿ ಅವರು ಒಂದು ರೈನ್ ಡ್ಯಾನ್ಸಿಂಗ್ ಥೀಮಲ್ಲಿ ಮಾಡಿರುವಂತಹ ಒಂದು ಜಾಗ. ಮೇಲ್ಗಡೆ ಗ್ಲಾಸ್ ಕವರ್ ಮಾಡಿದ್ದಾರೆ. ಸೊ ನಿಮಗೆ ಸೈಡ್ ಶಟರ್ಸ್ ಅಂದರೆ ಫ್ಯಾಬ್ರಿಕೇಷನಲ್ಲಿ ಕವರ್ ಮಾಡಿ ಕೊಡ್ತಾರೆ. ಸೊ ಇಲ್ಲೂ ಒಂದು ಮಕ್ಕಳಿಗೆ ಬಹಳ ಆಟ ಆಡಲಿಕ್ಕೆ ಒಂದು ವಿಶೇಷವಾದ ಜಾಗ. ಸೊ ನಿಮಗೆ ಇಲ್ಲಿ ನಿಮಗೊಂದು ಸಿಂಕ್ ಪ್ರೊವೈಡ್ ಮಾಡಿದರೆ, ಒಂದು ಬಾತ್ರೂಮ್ ಸಹಿತನೂ, ಒಂದು ವೆಸ್ಟರ್ನ್ ಕ್ಲಾಸ್ ಬಾತ್ರೂಮ್ ಸೈಟನ್ನು ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕೆ ಡೋರ್ ಹಾಕಿ ಕೊಡ್ತಾರೆ. ಸೊ ಎಂಟೈರ್ ಟೆರೇಸ್ ಏರಿಯಾಗೆ ನಿಮಗೆ ಆ್ಯಂಟಿಸ್ಕಿಡ್ ಟೈಲ್ಸ್ ಬಳಸಿದ್ದಾರೆ ವಿತ್ ಸಾಫ್ಟ್ನರ್, ಪ್ರೆಷರ್ ಪಂಪ್ ಪ್ಲಸ್ ಹೀಟ್ ಪಂಪ್ ಸಹಿತನೂ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ರೂಮ್ಸ್, ಕಿಚನ್ ಮತ್ತು ಇಲ್ಲಿ ರೈನ್ ಡ್ಯಾನ್ಸ್ಗೆ ಶವರ್ ಪ್ರೊವೈಡ್ ಮಾಡಿದರೆ ಅಲ್ಲಿಗೂ ಸಹಿತ ಬಿಸಿನೀರು ಬರೋಂಗೆ ಹೀಟ್ ಪಂಪ್ನ ಅಳವಡಿಸಿದ್ದಾರೆ. ಸೊ ಇನ್ನೊಂದು ವಿಶೇಷತೆ ಅಂದರೆ ಇದರ ಮೇಲ್ಗಡೆ ನಿಮಗೆ ಒಂದು ಬ್ಯೂಟಿಫುಲ್ಲಾಗಿ ನೀವು ಇಡೀ ಏರಿಯಾನ ವ್ಯೂ ಮಾಡಲಿಕ್ಕೆ ಮತ್ತೊಂದು ಕ್ಯಾನೋಪಿ ಏರಿಯಾ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮಗೆ ಸಾಯಂಕಾಲದ ಹೊತ್ತು ಇಲ್ಲ ಮಾರ್ನಿಂಗ್ ಟೈಮ್ಸ್ ಯೋಗ ಮಾಡಲಿಕ್ಕೆ ಭಾಳ ವಿಶೇಷವಾದಂಥದ್ದೊಂದು ಜಾಗ ನೋಡ್ಬೋದು. ಸುತ್ತಲೂ ಮನೆಗಳಾಗಿದೆ. ನಿಮಗೆಲ್ಲೂ ಐಸೋಲೇಟೆಡ್ ಪ್ಲೇಸ್ ಅಂತ ಅನಿಸಲ್ಲ. ನಿಮಗೆ ನಾನು ಹೇಳ್ದಂಗೆ 80% ಆಕ್ಯುಪೆನ್ಸಿ ಇದೆ ಈ ಲೇಔಟಲ್ಲಿ. ಸೊ ಈ ಬ್ಯೂಟಿಫುಲ್ 3 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಆರ್ಕಿಟೆಕ್ಟ್ ಡಿಸೈನ್ ಹೊಸ ಮನೆ ಸೇಲ್ಗಿದೆ. ಇದು ನಾನು ಹೇಳ್ದಂಗೆ ಸ್ವಂತ ಕಟ್ಕೊಂಡಿರುವಂತಹ ಮನೆ. ಎಲ್ಲ ಎಂಡ್ ಟು ಎಂಡ್ ನಿಮಗೆ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿರುವಂಥ ಮನೆ. ನಾನು ಅದೇ ಹೇಳಿದೆ, KRS ಮೇನ್ ರೋಡ್, ಅದರ ಆಪೋಸಿಟೇ ನಿಮಗೆ KBL ಸಿಲಿಕಾನ್ ಸಿಟಿ, ಅಲ್ಲಿಂದ ಒಂದು 300 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಇರುವಂತಹ ಒಂದು ಬ್ಯೂಟಿಫುಲ್ ಮನೆ ಸೇಲ್ಗಿದೆ. ಇದರ ಬೆಲೆ ಮತ್ತು ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕೊಟ್ಟಿರುವ ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿ. ಹಾಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.